ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಿಷ್ಣು ಸಹಸ್ರನಾಮದಲ್ಲಿ ಕೃಷ್ಣನೇ ಮುಖ್ಯ ಉಪದೇಶಕ ಅನ್ನೋದನ್ನು ನೋಡಿದ್ವಿ. ಭೀಷ್ಮರು ಹೇಳಿದ್ರೂ ಕೂಡ ಭೀಷ್ಮರೊಳಗೂ ನಿಂತು ಅವನೇ ಹೇಳಿಸ್ದ ವಿಷ್ಣು ಸಹಸ್ರನಾಮನ್ನ. ಮತ್ತು ಭೀಷ್ಮಾಂತರ್ಗತನಾಗಿ ವಿಷ್ಣು ಸಹಸ್ರನಾಮದ ಉಪದೇಶವನ್ನು ಕೊಟ್ಟ. ವಿಷ್ಣು ಸಹಸ್ರನಾಮದ ಉಪದೇಶವನ್ನು ಒಳಗೊಂಡ ಭೀಷ್ಮೋಪದೇಶಕ್ಕೆ ಬೇಕಾದ ವೇದಿಕೆಯನ್ನು ಅವನು ಸೃಷ್ಟಿ ಮಾಡಿಕೊಟ್ಟ. ಹಾಗೆಯೇ ಪಾಂಡವಾದಿಗಳ ಜೊತೆಗೆ ತಾನೂ ಕೂತು ಭೀಷ್ಮರ ಮೂಲಕ ಹೊರಹೊಮ್ಮಿದಂಥ ವಿಷ್ಣು ಸಹಸ್ರನಾಮದ ಉಪದೇಶವನ್ನು ಕೇಳ್ತಾ ಅನುಗ್ರಹವನ್ನು ಮಾಡ್ದ. ಹಾಗಾಗಿ ಮುಖ್ಯವಾಗಿ ವಿಷ್ಣು ಸಹಸ್ರನಾಮದ ಉಪದೇಶಕ ಶ್ರೀಕೃಷ್ಣ ಅನ್ನೋದನ್ನು ನೋಡಿದ್ವಿ. ಅಲ್ಲಿಂದ ಮುಂದೆ ನಾನು ಹೇಳಿದ್ದೆ, ಪರಮ ಪ್ರಾತಸ್ಮರಣೀಯರಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರ ಒಂದು ಅನುಗ್ರಹ ಸಂದೇಶ, ಅದಾದ ನಂತರ ಬನ್ನಂಜಯ ಗುರುಗಳ ಒಂದು ಅನುಗ್ರಹ ಸಂದೇಶ, ಅದನ್ನು ನೋಡಿ ಆ ನಂತರದಲ್ಲಿ ನಾವು ವಿಷ್ಣು ಸಹಸ್ರನಾಮದ ಒಂದು ನಾಮದ ಅರ್ಥಗಳಿಗೆ ತೊಡಗೋಣ ಅಂಥೇಳಿ ಈಗ ಒಂದು ದಿನ ಇದನ್ನು ಪ್ರವಚನ ಮಾಲಿಕೆಯಲ್ಲಿ ಹೇಳಿದಂಥ ಶ್ರೀ ವಿದ್ಯಾಮಾನ್ಯ ತೀರ್ಥರು ಈ ಒಂದು ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನಕ್ಕೆ ಅಥವಾ ಅರ್ಥಕ್ಕೆ ಅನುಗ್ರಹ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಶ್ರೀ ವಿಷ್ಣು ಸಹಸ್ರನಾಮ ಭಗವದ್ಗೀತಕ್ಕೆ ಸಮಾನ ಅಂತ ಹೇಳಿ ಅವರೊಂದು ಶ್ಲೋಕವನ್ನು ಹೇಳ್ತಾರೆ. ಶಾಸ್ತ್ರೇಶು ಭಾರತಂ ಸಾರಸ್ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾಚ ತಜ್ಞಾನ ಮುದ್ಯತೇಂ ಜಸ ಅಂಥೇಳಿ ಈ ಒಂದು ಪ್ರಮಾಣ ವಚನ ಹೇಳುವಂಥದ್ದು. ಇದು ಗೀತೆಯ ಪರಮಾತ್ಮನ ಪುರುಷೋತ್ತಮತ್ವವನ್ನು ಹೇಳ್ತದೆ. ಇದು ವಿಷ್ಣು ಸಹಸ್ರನಾಮ ಅವನ ಗುಣಪೂರ್ಣತೆಯನ್ನು ಹೇಳುತ್ತೆ. ಸಹಸ್ರನಾಮಗಳಲ್ಲಿ ಪ್ರತಿಯೊಂದು ನಾಮವು ಭಗವಂತನ 100 ಗುಣಗಳನ್ನು ಹೇಳ್ತವೆ ಅಂತ ಹೇಳ್ತಾರೆ. ಯದೇಕಮವ್ಯಯಕ್ತ ಅನಂತ ರೂಪಂ ಅಂತ ಹೇಳಿ ಉಪನಿಷತ್ತಿಗೂ ಭಗವಂತನಿಗೆ ಅನಂತ ರೂಪಗಳು ಇವೆ ಅಂತ ಹೇಳುವಂಥದ್ದು. ಈ ಒಂದು ಅನಂತ ರೂಪಗಳ ವಿಶ್ವಾದಿ ಸಹಸ್ರ ರೂಪಗಳ ಒಂದು ವ್ಯೂಹವು ಈ ಒಂದು ವಿಷ್ಣು ಸಹಸ್ರನಾಮದಿಂದ ಪ್ರತಿಪಾದ್ಯವಾಗಿದೆ. ಏಕಮೇವ ದ್ವಿತೀಯಂ ಎಂಬಂತೆ ಶ್ರುತಿ ಹೇಳುವ ಹಾಗೆ ಪರಮಾತ್ಮರು ಬಹಳ ಇಲ್ಲ, ಅವನು ಒಬ್ಬನೇ, ಅವನು ಈ ರೂಪಗಳ ಅನಂತಗಳು. ಹಾಗಾಗಿ ಇದು ಅವನ ಅಚಿಂತ್ಯ ಶಕ್ತಿಯ ದ್ಯೋತಕ. ಒಬ್ಬನೇ ಪರಮಾತ್ಮನು ಭೇದಪ್ಪ ಒಂದು ಪ್ರತಿನಿಧಿಯಾದಂತಹ ವಿಶೇಷ ಬಲದಿಂದ ಅನಂತ ರೂಪುಗೊಳ್ಳುವಂಥವನಾಗ್ತಾನೆ ಮತ್ತು ನಿರ್ದೋಷಾಂತ ಕಲ್ಯಾಣ ಗುಣಪೂರ್ಣನೂ ಆಗ್ತಾನೆ ಅಂತ ಹೇಳಿ ಸಾರುತ್ತಾ ಇರೋವಂಥ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಮಾತ್ರ ಪರಮಾತ್ಮನ ಗುಣಪೂರ್ಣತೆಯನ್ನು ಪ್ರತಿಪಾದಿಸುವಂತಹ ಸಹಸ್ರನಾಮದ ವ್ಯಾಖ್ಯಾನಕ್ಕೆ ಅಧಿಕಾರಿಗಳಾಗ್ತಾರೆ ಅಂತ ಹೇಳ್ತಾರೆ. ಒಂದು ವಿದ್ವತ್ ಸಭೆಯಲ್ಲಿ ಅವರು ಒಂದೊಂದು ನಾಮಕ್ಕೆ ಆಚಾರ್ಯ ಮಧ್ವರು 100 ಅರ್ಥಗಳನ್ನು ಪ್ರವಚನ ರೂಪವಾಗಿ ವಿವರಿಸಿದ್ದಾರೆ ಅಂಥೇಳಿ ಮಧ್ವ ವಿಜಯದ 6ನೇ ಸರ್ಗದ 4ನೇ ಶ್ಲೋಕ ಹೇಳುತ್ತೆ ಅಂತ ಇವರು ಪ್ರಮಾಣ ವಚನವನ್ನು ಕೊಡ್ತಾ ಇದ್ದಾರೆ ವಿದ್ಯಾಮಾನ್ಯ ಶ್ರೀಗಳು. ಬ್ರಹ್ಮನು ನಿರ್ಗುಣ ನಿರಾಕಾರನೆಂದು ಹೇಳುವ ಜೀವಬ್ರಹ್ಮೈಕ ಐಕ್ಯವಾದಿಗಳು ಪರಮಾತ್ಮನಿಗೆ ವಿಶೇಷ ಬಲದಿಂದ ಅನಂತ ರೂಪಗಳನ್ನು ಹಾಗೆಯೇ ಅವನಿಗೆ ಗುಣಪೂರ್ಣತೆಯನ್ನು ಒಪ್ಪದೆ ಇರುವಂಥದ್ರಿಂದ ಸಹಸ್ರನಾಮ ವ್ಯಾಖ್ಯಾನಕ್ಕೆ ಅಧಿಕಾರಿಗಳಾಗೋದಿಲ್ಲ. ಅವರು ನಿರ್ಗುಣನಾದ ಬ್ರಹ್ಮನು ಸುಗುಣನೆಂದು ಮಿಥ್ಯೋಪಾಸನೆ ಮಾಡಿ ನಿರ್ಗುಣ ಸಾಕ್ಷಾತ್ಕಾರವನ್ನು ಪಡೆಯಬೇಕಂತ ಹೇಳಿ ಮತಾಚಾರ್ಯರು ಈ ಒಂದು ಸಹಸ್ರನಾಮವನ್ನು ವ್ಯಾಖ್ಯಾನ ಮಾಡುವ ಅಧಿಕಾರಿಗಳು ಯಾಕಾಗಬಾರದು ಅಂತ ಕೇಳಿದ್ರೆ, ಅಂದರೆ ನಿರ್ಜಲ ಪ್ರದೇಶದಲ್ಲಿ ಸೂರ್ಯ ಮರೀಚಿಕೆಯಲ್ಲಿ ಇದು ಜಲ ಅಂತ ಉಪಾಸನೆ ಮಾಡುತ್ತಾ ಇದ್ದವನಿಗೆ ಇದು ನಿರ್ಜಲ ಪ್ರದೇಶ ಅಂಥೇಳಿ ಸಾಕ್ಷಾತ್ಕಾರ ಉಂಟಾಗೋಕೆ ಸಾಧ್ಯವೇ ಅಂತ ಹೇಳ್ತಾರೆ. ಅಂದರೆ OSS ಅಂದರೆ ಇವಾಗ ಮರಳುಗಾಡಿನಲ್ಲಿ OSS ಅಲ್ಲಿ ನೀರು ಕಂಡಂಗೆ ಕಾಣುತ್ತೆ, ಆದರೆ ಅಲ್ಲಿ ಅದೇನಪ್ಪ ಅಂದರೆ ಅದೊಂದು ಮೈರೇಜ್, ಅದೊಂದು ನೀರಿನಂತಹ ಒಂದು ಭಾಸ ಆಗುತ್ತೆ. ಅಲ್ಲಿ ನೀರು ಇರೋದಿಲ್ಲ ಅಲ್ಲಿ, ಆದರೆ ಅಲ್ಲಿ ನೀರಿದೆ ಅಂತ ಉಪಾಸನೆ ಮಾಡೋವಂಥವನಿಗೆ ಮೋಕ್ಷ ಉಂಟಾಗುತ್ತೆ ಅಂತ ಹೇಳುವಂಥದ್ದು. ಹಾಗೆ ಆಗುವ ಪಕ್ಷದಲ್ಲಿ ನಿರ್ಗುಣ ಪರಬ್ರಹ್ಮನನ್ನ ಇವನು ಸುಗುಣ ಅಂತೇಳಿ ಉಪಾಸನೆ ಮಾಡ್ತಾ ಇದ್ರೆ ಅವನಿಗೆ ನಿರ್ಗುಣನ ಸಾಕ್ಷಾತ್ಕಾರವೂ ಉಂಟಾಗೋದು ಸಂಭವವಾಗಬಹುದು ಅಂತ ಹೇಳಿ ಉತ್ತರವನ್ನು ಕೊಡಬೇಕು. ಅಪ್ರಾಮಾಣಿಕವಾಗಿ ಮತ್ತು ಯುಕ್ತಿ ವಿರುದ್ಧವಾದಂತಹ ಶ್ರೀ ಶಂಕರಾಚಾರ್ಯರ ಆ ಅಭಿಪ್ರಾಯವು ವಿದ್ವಜ್ಜನರಿಗೆ ಎಷ್ಟು ಮಾತ್ರಕ್ಕೂ ಅಂಗೀಕಾರವಾಗಲಿಲ್ಲ. ಹಾಗಾಗಿ ಇಲ್ಲಿ ವಿಶಿಷ್ಟಾದ್ವೈತಿಗಳು ಬ್ರಹ್ಮ ಸುಗುಣನೆಂದು ಒಪ್ಪಿದರೂ ಒಬ್ಬ ಬ್ರಹ್ಮನಿಗೆ ವಿಶೇಷ ಬಲದಿಂದ ಅನಂತ ರೂಪಗಳನ್ನು ಒಪ್ಪಲಿಲ್ಲ ಅವರು. ಅದರಿಂದ ಇಲ್ಲಿ ಶಂಕರೈಟ್ಸ್ದಾಯ್ತು, ಈಗ ರಾಮಾನುಜೈಟ್ಸ್ ಹೇಳ್ತಾ ಇರುವಂಥದ್ದು. ಆದುದರಿಂದ ಅವರು ವಿಶೇಷ ಬಲದಿಂದ ಒಬ್ಬ ಪರಬ್ರಹ್ಮನ ಸಹಸ್ರ ರೂಪಗಳನ್ನು ಹೇಳುವ ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡಲು ಅಧಿಕಾರಿಗಳಾಗಲಿಲ್ಲ. ಅವರು ಆಗೋದಿಲ್ಲ. ಅವರು ಒಬ್ಬ ಪರಮಾತ್ಮನಿಗೆ ಅನಂತ ಜಡದೇಹಗಳನ್ನು ಒಪ್ಪಿ ಯದೇಕ ಮವ್ಯಕ್ತ ಅನಂತ ರೂಪಂ ಅಂತ ಹೇಳುವಂಥದ್ದು ಶ್ರುತಿ ಕೂಡಿಸ್ತಾರೆ. ಆದುದರಿಂದ ಆ ಒಂದು ಅನಂತ ಜಡದೇಹಗಳಲ್ಲಿ ಸೇರಿದಂತಹ ಸಹಸ್ರ ದೇಹಗಳನ್ನು ಈ ಸಹಸ್ರನಾಮಗಳು ಹೇಳುತ್ತವೆ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಾಗಿ ಜಡದೇಹಗಳನ್ನು ವರ್ಣಿಸುವ ಸಹಸ್ರನಾಮಗಳಿಗೆ ಏನಿದೆ ಮಹತ್ವ, ಒಂದು ಮಹತ್ವವನ್ನು ಜಡದೇಹಕ್ಕೆ ಯಾರು ಕೊಡೋಕ್ಕಾಗತ್ತೆ? ಆಗಲ್ಲ.
ಎಂದು ಅವರನ್ನು ಕೇಳಿದರೆ ಆ ದೇಹಗಳು ಪರಮಾತ್ಮನದ್ದು ಅಂತ ಹೇಳ್ತಾರೆ. ಆದುದರಿಂದ ಅವುಗಳನ್ನು ವರ್ಣಿಸಿದರೆ ಪರಮಾತ್ಮನ ವರ್ಣನೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆದರೆ ಆ ಜಡದೇಹಗಳಿಗೆ ಈ ಸಹಸ್ರನಾಮಗಳಿಂದ ಹೇಳಲ್ಪಡುವಂತಹ ಗುಣಪೂರ್ಣತೆ ಹೇಗೆ ಕೊಡುತ್ತೆ ಅರ್ಥ ಆಗಲಿಲ್ಲ ಅದು ಯಾರಿಗೂ. ಪರಮಾತ್ಮನ ಲಕ್ಷಣವಾದಂತಹ ಗುಣಪೂರ್ಣತೆ ಅವನ ಜಡದೇಹಗಳಲ್ಲಿ ಇದ್ದರೆ ಅದು ಪರಮಾತ್ಮನ ಲಕ್ಷಣ ಗುಣ ಆಗೋದಾದರೂ ಹೇಗೆ ಸಾಧ್ಯ? ಈ ಪ್ರಶ್ನೆಗಳಿಗೆ ಅವರು ಎಲ್ಲೂ ಸಹ ಆಚಾರ್ಯ ರಾಮಾನುಜರಾಗಲಿ ಅಥವಾ ಅವ್ರ ಫಾಲೋಯರ್ಸ್ ಆಗಲಿ ಉತ್ತರ ಕೊಡಲಿಲ್ಲ. ಹಾಗಾಗಿ ವಿಷ್ಣು ಸಹಸ್ರನಾಮಗಳ ವ್ಯಾಖ್ಯಾನಕ್ಕೆ ಏಕಮಾತ್ರಾಧಿಕಾರಿಗಳಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಸಿದ್ಧಾಂತ ಗ್ರಂಥಗಳಲ್ಲಿ ವಿಷ್ಣು ಸಹಸ್ರನಾಮಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಎಂಬುದನ್ನು ಮಾರ್ಗದರ್ಶನ ರೂಪವಾಗಿ ತೋರಿಸಿದ್ದನ್ನು ಶ್ರೀ ವಿದ್ಯಾಧಿರಾಜ ತೀರ್ಥರೇ ಮೊದಲಾದಂತಹ ಮಹನೀಯರು ವಿವರಿಸಿದ್ದಾರೆ. ಅದನ್ನು ವಿವರಿಸುತ್ತಿರುವಂತಹ ಈ ಕನ್ನಡದ ಒಂದು ಅರ್ಥದಲ್ಲಿ ನೋಡುವಂಥದ್ದು ವಿಷ್ಣು ಸಹಸ್ರನಾಮದ್ದು ನಮ್ಮೆಲ್ಲರಿಗೂ ಬಹಳ ಪ್ರೀತಿಯಾದದ್ದು, ಮೋಕ್ಷಪ್ರದಾಯಕವೂ ಆಗಿರೋದ್ರಿಂದ ಈ ವಿದ್ಯಾಮಾನ್ಯ ತೀರ್ಥರ ಒಂದು ಅನುಗ್ರಹ ಸಂದೇಶವನ್ನು ಇಟ್ಕೊಂಡು ಮುಂದೆ ಬನ್ನಂಜೆ ಅವರ ಅನುಗ್ರಹ ಸಂದೇಶವನ್ನು ಇಟ್ಕೊಂಡು ಇದರ ಅರ್ಥವನ್ನು ನೋಡೋಣ ಅಂತ ತಿಳಿಸ್ತಾ, ಇಷ್ಟು ವಿದ್ಯಾಮಾನ್ಯ ತೀರ್ಥರ ಒಂದು ಅನುಗ್ರಹ ಸಂದೇಶವಾಗುತ್ತೆ. ಇನ್ನು ಮುಂದೆ ಇಲ್ಲಿ ನಾವು ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಅನುಗ್ರಹ ಸಂದೇಶವನ್ನು ನೋಡಬೇಕು. ಆಚಾರ್ಯ ಬನ್ನಂಜೆ ಅವರು ಹೇಳ್ತಾರೆ, ವಿಷ್ಣು ಸಹಸ್ರನಾಮದ ಕನ್ನಡ ಒಂದು ಅರ್ಥಗಳನ್ನು ತಿಳಿಯುವಂಥ ಒಂದು ಬಹಳ ಕಷ್ಟಕರ. ಯಾಕೆಂದರೆ ಎಲ್ಲದಕ್ಕೂ ಕನ್ನಡದಲ್ಲಿ ಈ ಒಂದು ಸಂಸ್ಕೃತದಲ್ಲಿ ನಿರ್ವಚನ ಮಾಡಿದಷ್ಟು ಈಸಿಯಾಗಿ ನಿರ್ವಚನ ಮಾಡೋದು ಸ್ವಲ್ಪ ಕಷ್ಟವಾಗುತ್ತೆ. ಆದರೂ ಆ ಸಾಹಸವನ್ನು ಮಾಡೋಣ ಅಂತ ಹೇಳ್ತಾ, ವಿಷ್ಣು ಸಹಸ್ರನಾಮದ ಬಗೆಗೆ ಬಹಳ ಜನಕ್ಕೆ ಒಂದು ಗೊಂದಲ. ಈ ಒಂದು 1000 ನಾಮಗಳಲ್ಲಿ ಹಲವಾರು ನಾಮಗಳು ಪುನರುಕ್ತಿಗೊಂಡಿವೆ. ಎಕ್ಸಾಂಪಲ್ ಏನಪ್ಪಾ ಅಂದರೆ ನೋಡಿ, 78 ನಾಮಗಳು 2 ಬಾರಿ ಬಂದಿವೆ, 11 ನಾಮಗಳು 3 ಬಾರಿ ಬಂದಿವೆ, 2 ನಾಮಗಳು 4 ಬಾರಿ ಬಂದಿವೆ. ಯಾಕಪ್ಪ ಹೀಗೆ ಅಂತ ಕೇಳಿದ್ರೆ ಆಚಾರ್ಯರು ಹೇಳ್ತಾರೆ, 1000 ನಾಮಗಳು ಅಂದ ಮೇಲೆ ಅಷ್ಟೂ ನಾಮಗಳು ಬೇರೆ ಬೇರೆ ಆಗಿರ್ಬೇಕಲ್ಲ, ಹೇಳಿದ ನಾಮವೇ ಮತ್ತೆ ಮರಳಿ ಕಳಿಸುವಂಥದ್ದು, ಅದು 1000 ನಾಮ ಆಗೋದು ಹೇಗೆ ಅಂತ ಜನಗಳ ಡೌಟು. ಅದಕ್ಕೆ ಯಾವ ವ್ಯಾಖ್ಯಾನಕಾರರು ಸಮರ್ಪಕವಾಗಿ ಉತ್ತರ ಕೊಡಲಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಬರೇ ನಾಮ ಒಂದೇ ಆದರೂ ಅರ್ಥ ಬೇರೆ, ಅದರಿಂದ ಪುನರುಕ್ತಿ ಅಲ್ಲ ಇಲ್ಲಿ ಅಂತ ಹೇಳಿ ಎಲ್ಲರೂ ವ್ಯಾಖ್ಯಾನಿಸಿದ್ರು. ಅರ್ಥದಲ್ಲಿ ಪುನರುಕ್ತಿ ಪರಿಹಾರವಾದರೂ ನಾಮದ ಪುನರುಕ್ತಿಗೆ ಪರಿಹಾರ ಸಿಗಲಿಲ್ಲ. ಅದರಿಂದ ಒಂದೇ ನಾಮವನ್ನು ಯಾಕೆ ಮರಳಿ ಆವೃತ್ತಿ ಮಾಡಬೇಕು ಅನ್ನುವ ಶಂಕೆಗೆ ಯಾವ ವ್ಯಾಖ್ಯಾನಕಾರರು ಸಮರ್ಪಕವಾದ ಉತ್ತರ ನೀಡಲೇ ಇಲ್ಲ. ಈ ಸಮಸ್ಯೆಗೆ ಪರಿಹಾರ ದಾರಿ ತೋರಿಸಿದಂಥವರು ಏಕಮೇವಾದ್ವಿತೀಯವಾದಂಥ ಆಚಾರ್ಯ ಶ್ರೀ ಮಧ್ವರು ಮಾತ್ರ. ಅವರು ಈ ಪುನರುಕ್ತಿಯ ರಹಸ್ಯವನ್ನು ಭೇದಿಸಿದರು. ಇವು ಭಗವಂತನ ಒಂದು ರೂಪದ 1000 ನಾಮಗಳಲ್ಲ ಅಂತ ಹೇಳಿದ್ರು. ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ. ಇದುವರೆಗೂ ಎಲ್ಲರೂ ತಿಳ್ಕೊಂಡಿದ್ದಂಥದ್ದು ಹಾಗೇನೇವೆ. ಒಂದು ರೂಪದ 1000 ನಾಮಗಳು. ಇದು ನೇಮ್ ಆಫ್ 1000 ನೇಮ್ ಗಾರ್ಲ್ಯಾಂಡ್ ಇದು ವಿಷ್ಣುವಿನದ್ದು ಅಂದ್ಕೊಂಡಿದ್ರು. ಹಾಗಲ್ಲ. ಇದು ಕೃಷ್ಣಾಷ್ಟೋತ್ತರ ನಾಮಗಳು ಅಂದರೆ ಕೃಷ್ಣ ರೂಪದ 108 ನಾಮಗಳು ಹೇಗೋ ಹಾಗೆ ಇದು ಸಾವಿರಾರು ರೂಪಗಳ 1000 ನಾಮಗಳು. ಇದು ನಾರಾಯಣಾಷ್ಟೋತ್ತರ ನಾಮಗಳು ಅಂದರೆ ಭಗವಂತನ 108 ರೂಪಗಳ 108 ನಾಮಗಳು ಹೇಗೋ ಹಾಗೆ ಇದು. ಹಾಗಾಗಿ ಒಂದು ರೂಪದ 1000 ನಾಮಗಳಲ್ಲ, ಇದು 1000 ರೂಪಗಳ 1000 ನಾಮಗಳು. ಈ ಪುನರುಕ್ತಿ ಪ್ರಶ್ನೆ ಬರೋದಿಲ್ಲ ಇವಾಗ ಇಷ್ಟು ಹೇಳಿದ ಮೇಲೆ. 1000 ರೂಪಗಳಲ್ಲಿ ಒಂದೇ ಹೆಸರಿನ 2-3 ರೂಪಗಳಿದ್ರೆ ಹಾಗೆಯೇ ಹೇಳಬೇಕಲ್ವೇ? ಹಾಗೇನೇವೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರೇ ತಗೊಳ್ಳಿ, ಸತೀಶ್ ಅನ್ನೋದು ಇಬ್ಬರು ಇರ್ತಾರೆ. ಆದರೆ ಇಬ್ಬರ ಹೆಸರನ್ನು ಹೇಳಬೇಕಾಗತ್ತೆ. ಒಂದು ಟೀಮ್ನಲ್ಲಿ ಇಬ್ಬರು ಇರ್ತಾರೆ ಅಂದ್ಕೊಳ್ಳಿ, ಸತೀಶ್ ಅಂತೇಳಿ ಇಬ್ಬರ ಹೆಸರು ಹೇಳಬೇಕಲ್ಲ. ಯಾಕೆ ಒಂದೇ ಹೆಸರನ್ನು 2 ಸತಿ ರಿಪೀಟ್ ಮಾಡಿದ್ರಿ ಅಂದರೆ, ಅಪ್ಪ ಗುರು ಅದು 2 ಸತಿ ರಿಪೀಟ್ ಆಗಿರೋದಲ್ಲ, ಇಬ್ಬರು ಬೇರೆ ಬೇರೆ ಸತೀಶ್ ಇದಾರಲ್ಲಿ ಅಂತ ಹೇಳ್ದಂಗೆ ಇಬ್ಬರು ಬೇರೆ ಬೇರೆ ರೂಪ, ಅವರಿಬ್ಬರು ಬೇರೆ ಬೇರೆ ಅವರು ನೋಡೋ ಗೊತ್ತಾಗತ್ತೆ ಅಂದಾಗ ಹೇಗೋ ಹಾಗೆ ಇಲ್ಲಿ 1000 ರೂಪಗಳ ಭಗವಂತನ 1000 ರೂಪಗಳ 1000 ನಾಮಗಳು ಹೇಗೋ ಅದು ಇದು ವಿಷ್ಣು ಸಹಸ್ರನಾಮ. ಹಾಗಾಗಿ ಇದು ಆಚಾರ್ಯ ಮಧ್ವರ ಒಂದು ಅಪೂರ್ವವಾದಂತಹ ಕೊಡುಗೆ. ಬೇರೆ ಯಾವ ವ್ಯಾಖ್ಯಾನಕಾರರು ಇದನ್ನು ಗಮನಿಸಿದಂತಿಲ್ಲ. ನಾರಾಯಣ ಪಂಡಿತರು ಏನು ಹೇಳ್ತಾರಪ್ಪ ಇದ್ರ ಬಗ್ಗೆ ಅಂತಂದ್ರೆ, ನಾರಾಯಣ ಪಂಡಿತರು ಹೇಳ್ತಾರೆ, ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಸಹಸ್ರ ರೂಪಿಣೆ, ಅವಿಕಾರಿಣಿ, ಸ್ಫುಟಮನಂತ ರೂಪಿಣೆ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ ಅಂತ ಹೇಳ್ತಾರೆ. ಇಂಥ ಒಂದು ಅಪೂರ್ವ ಗ್ರಂಥದ ಅಥವಾ ವಿಷ್ಣು ಸಹಸ್ರನಾಮದ ಒಂದು ವಿಚಾರವನ್ನ ಎಲ್ಲರಿಗೂ, ಎಲ್ಲ ಸಾತ್ವಿಕರು ಇದನ್ನು ಕೇಳಿ ಆ ಒಂದು ಭಗವತ್ ಭಕ್ತರಿಗೆ ಕೃಪೆಗೆ ಆಚಾರ್ಯ ಗುರು ಬನ್ನಂಜೆ ಅವರ ಒಂದು ಅನುಗ್ರಹದಿಂದ ಹಾಗೂ ವಿದ್ಯಾಮಾನ್ಯರ ಅನುಗ್ರಹದಿಂದ ಆ ಒಂದು ಭಗವಂತನ ಒಂದು ಕಾರುಣ್ಯ ಸಿಗಲಿ, ಅವರಿಂದ ಒಂದು ಆಶೀರ್ವಾದ ಸಿಗಲಿ, ಭಗವಂತನದ್ದು ಮುಕ್ತಿಯೋಗ್ಯರಾಗಲಿ ಅಂತ ಹೇಳ್ತಾ, ಮುಂದೆ ನಾವು ವಿಷ್ಣು ಸಹಸ್ರನಾಮದ ಒಂದು ಸ್ವಲ್ಪ ಹಿರಿಮೆ ಗರಿಮೆಗಳನ್ನು ಅಥವಾ ಅದರ ಗಾಂಭೀರ್ಯವನ್ನು ಒಂದಷ್ಟು ನೋಡಿಬಿಟ್ಟು ಆಮೇಲೆ
ಪದದ ಒಂದೊಂದು ವಿಷ್ಣು ಸಹಸ್ರನಾಮದ ಅರ್ಥಗಳನ್ನು ನೋಡೋಕೆ ಪ್ರಯತ್ನ ಪಡೋಣ ಅಂತೆ. ಇವತ್ತಿನ ಈ ಒಂದು ವಿಷ್ಣು ಸಹಸ್ರನಾಮದ ಚಿಂತನವನ್ನು ಇಲ್ಲಿಗೆ ಉಪಸಂಹಾರ ಮಾಡಿ, ಆಚಾರ್ಯ ಬನ್ನಂಜಯ ಅವರ ಒಂದು ಅನುಗ್ರಹ ಸಂದೇಶ ಹಾಗೂ ಅವರ ಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯರ ಒಂದು ಅನುಗ್ರಹ ಸಂದೇಶವನ್ನು ನೋಡಿ ಅದನ್ನು ಇವತ್ತು ನನ್ನ ಗುರುಗಳಾದ ಬನ್ನಂಜಯ ಅವರು ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ